ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಧರ್ಮಸ್ಥಳ ಹಾರರ್ 15 ಇಯರ್ಸ್ ಸ್ಟಿಲ್ ಅನ್ಸಾಲ್ವ್ಡ್ ಅಂತೇಳಿ ಸಮೀರ್ MD ಅವರು ದೂತ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಈ ಒಂದು ವಿಡಿಯೋ ಯೂಟ್ಯೂಬ್ನಲ್ಲಿ ಸೆನ್ಸೇಷನಲನ್ನು ಕ್ರಿಯೇಟ್ ಮಾಡಿದೆ. ದೇಶಾದ್ಯಂತ ಪೂರ ಏನಪ್ಪ ಅಂತಂದ್ರೆ ಸಮೀರ್ MD ಅವ್ರದ್ದು ಹವಾ ಶುರುವಾಗಿದೆ. ಅದಕ್ಕೆ ಕಾರಣ ಒಬ್ಬ ಹೆಣ್ಣು ಮಗಳಿಗೆ ಆದಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ದಕ್ಕೆ ಕೆಲವು ಕಿಡಿಗೇಡಿಗಳು ಏನಪ್ಪ ಅಂತಂದ್ರೆ ಅವ್ರ ಬಗ್ಗೆ ಸುಳ್ಳು ಆರೋಪಗಳನ್ನು ಮಾಡ್ತಿದ್ದಾರೆ. 35 ಲಕ್ಷ ರೂಪಾಯಿ ತೆಗೆದುಕೊಂಡಿದ್ದಾರೆ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಈ ಒಂದು ವಿಡಿಯೋ ಮಾಡಲಿಕ್ಕೆ 35 ಲಕ್ಷ ತೆಗೆದುಕೊಳ್ಳೋದಿರಲಿ, 3 ಕೋಟಿಗೂ ಅಧಿಕ ಹೆಚ್ಚು ಕನ್ನಡಿಗರಿಗೆ ಈ ಒಂದು ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋದಕ್ಕೆ ಈ ಒಂದು ಯೂಟ್ಯೂಬ್ ಮುಖಾಂತರ ಒಬ್ಬ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಏನಪ್ಪ ಅಂತಂದ್ರೆ 3 ಕೋಟಿಗಿಂತ ಹೆಚ್ಚು ಅಧಿಕ ಜನರಿಗೆ ಈ ಒಂದು ಸಂದೇಶವನ್ನು ರವಾನಿಸುತ್ತಿದ್ದಾರೆ. ಅದು ಒಬ್ಬ ಯೂಟ್ಯೂಬರ್ ಕ್ರಿಯೇಟರ್ನ ಒಂದು ಧೈರ್ಯ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ಹಲವು ಸುದ್ದಿ ಮಾಧ್ಯಮಗಳಲ್ಲಿ ಜನಪ್ರಿಯತೆನ ಆಗ್ತಾ ಇಲ್ಲ, ಆದರೆ ಒಬ್ಬ ಯೂಟ್ಯೂಬರ್ ಅದನ್ನು ಸಾಧಿಸಿ ತೋರಿಸಿದ್ದಾರೆ. ಆ ಒಂದು ವಿಡಿಯೋ ನೋಡ್ತಾ ಇದ್ದರೆ ಫಿಲ್ಮ್ ನೋಡಿದಾಗೆ ಆಗುತ್ತೆ ಸ್ನೇಹಿತರೆ. ಒಂದು ಫಿಲಮ್ ನೋಡಿದ ಥರನೇ ಫೀಲ್ ಆಗುತ್ತೆ. ಅಷ್ಟು ಒಂದು ಟೈಮ್ ತೆಗೆದುಕೊಂಡು ಬಹುಶಃ ಅದು 1 ದಿನ 2 ದಿನ 3 ದಿನ ಒಂದು ವಿಡಿಯೋ ಮಾಡಲಿಕ್ಕಿಲ್ಲ, ಬಹುಶಃ ಭಾಳಷ್ಟು ದಿನ ತೆಗೆದುಕೊಂಡಿರ್ಬೋದು ಆ ಒಂದು ವಿಡಿಯೋ ಮಾಡಲಿಕ್ಕೆ. ಅಷ್ಟೊಂದು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ, 1 ದಿನದಲ್ಲಿ 2 ದಿನದಲ್ಲಿ. ಸೊ ಅಷ್ಟೊಂದು ಟೈಮ್ ಕೊಟ್ಟು ಈ ಒಂದು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಅವರಿಗೆ ಒಂದು ಹ್ಯಾಟ್ಸ್ ಆಫ್ ನಮ್ಮದು. ಇದರಲ್ಲಿ ಜಾತಿ ಧರ್ಮ ಮುಂತಾದವುಗಳನ್ನು ತಂದು ಅವರಿಗೆ ಏನಪ್ಪ ಅಂತಂದ್ರೆ ಅವಮಾನ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಹೆಣ್ಣು ಮಗಳು ಯಾವ ಜಾತಿಯವಳಾದರೇನು, ಅದರ ವಿರುದ್ಧ ಧ್ವನಿ ಎತ್ತಿದವರು ಯಾವ ಧರ್ಮದವರಾದರೇನು, ಅದಕ್ಕೆ ನಮಗೆ ಹೆಣ್ಣಿನ ಸಾವಿಗೆ ನ್ಯಾಯ ಸಿಕ್ಕರೆ ಸಾಕು ಸ್ನೇಹಿತರೆ. ಈ ಒಂದು ವಿಷಯದಲ್ಲಿ ಜಾತಿ ಧರ್ಮ ತರುವುದು ಬೇಡ, ಒಂದು ನನ್ನ ಅನಿಸಿಕೆ. ಯಾಕಂದರೆ ಹಲವಾರು ಯೂಟ್ಯೂಬರ್ಗಳು ಏನಪ್ಪ ಅಂತಂದ್ರೆ ಸಮೀರ್ ಬಗ್ಗೆ ವಿಡಿಯೋ ಮಾಡ್ತಿದ್ದಾರೆ. ಈ ಒಂದು ಆ ವಿಡಿಯೋದ ಬಗ್ಗೆ ಸಾಕಷ್ಟು ಅಂದರೆ ಯೂಟ್ಯೂಬರ್ಸ್ಗಳು ವಿಡಿಯೋ ಮಾಡ್ತಿದ್ದಾರೆ. ಇನ್ಸ್ಟಾಗ್ರಾಮ್ದಲ್ಲಿ, ಯೂಟ್ಯೂಬ್ನಲ್ಲಿ ಅನೇಕ ಸುದ್ದಿ ಮಾಧ್ಯಮಗಳ ಸಮೀರದ ಒಂದು ವಿಡಿಯೋ ಫುಲ್ ಟ್ರೆಂಡಿಂಗ್ನಲ್ಲಿದೆ. ಆದರೆ ಆ ಟ್ರೆಂಡಿಂಗ್ ಎಲ್ಲಿವರೆಗೂ ಇರಬೇಕಪ್ಪ ಅಂತಂದರೆ ಆ ಒಂದು ಹೆಣ್ಣು ಮಗಳಿಗೆ ಸೌಜನ್ಯಳಿಗೆ ನ್ಯಾಯ ಸಿಗುವವರೆಗೂ ಅದನ್ನು ಶೇರ್ ಮಾಡಿ ಸ್ನೇಹಿತರೆ. ಆ ಒಂದು ವಿಡಿಯೋನ 39 ನಿಮಿಷದ ಒಂದು ವಿಡಿಯೋ ಮಾಡಿದ್ದಾರೆ ಸ್ನೇಹಿತರೆ. ಸ್ಕಿಪ್ ಮಾಡದೆ ನೋಡಿದ್ದಾರೆ ಸ್ನೇಹಿತರೆ. ಹಲವಾರು ವೀಕ್ಷಕರು ಏನಪ್ಪ ಅಂತಂದರೆ ಸ್ಕಿಪ್ ಮಾಡದೆ ನೋಡಿದ್ದಾರೆ. ಅಷ್ಟೊಂದು ಇಂಟ್ರೆಸ್ಟಾಗಿ ಆ ಒಂದು ವಿಡಿಯೋ ನೋಡ್ತಾ ಇದ್ದಾರೆ. 40 ನಿಮಿಷದ ವಿಡಿಯೋ ಪೂರ್ತಿಯಾಗಿ ಈ ಒಂದು ಕನ್ನಡ ಯೂಟ್ಯೂಬ್ ಇತಿಹಾಸದಲ್ಲಿ ಮೊದಲ ಬಾರಿ ಏನಪ್ಪ ಅಂತಂದ್ರೆ 40 ನಿಮಿಷದ ವಿಡಿಯೋ ಸಾಕಷ್ಟು ವೈರಲ್ ಆಗಿದೆ. ಈಗ 1 ಕೋಟಿ ವೀಕ್ಷಣೆ ಪಡೆದಿದೆ ಸ್ನೇಹಿತರೆ. ಆ ಒಂದು ವಿಡಿಯೋ 1 ಕೋಟಿ ವೀಕ್ಷಣೆ ಪಡೆದಿದೆ. ನನ್ನ ತಮ್ಮನೇಲೇನೆ ಹಾಕಿರ್ಬೋದು 35 ಲಕ್ಷ ಅಲ್ಲ 1 ಕೋಟಿ ಅಂತೇಳಿ. ಅದು 1 ಕೋಟಿ ವೀಕ್ಷಣೆ ಸ್ನೇಹಿತರೆ, ಅಮೌಂಟ್ ಅಲ್ಲ, ವೀಕ್ಷಣೆ. ಅದು 1 ಕೋಟಿಗೆ 10 ಕೋಟಿ ಆಗ್ಲಿಕ್ಕೆ ಸ್ನೇಹಿತರೆ ವೀಕ್ಷಣೆ. ಯಾಕಪ್ಪ ಅಂತಂದರೆ ಆ ಒಂದು ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು. ವಿದೇಶದಲ್ಲೂ ಕೂಡ ಈ ಒಂದು ವಿಡಿಯೋ ನೋಡ್ತಿರಬೇಕು ಅಂತೇಳಿ ನನ್ನ ಅನಿಸಿಕೆ. ಯಾಕಪ್ಪ ಅಂತಂದರೆ ಅಷ್ಟೊಂದು ವೈರಲ್ ಆಗಿದೆ ಈ ವಿಡಿಯೋ. ಕೇವಲ 5 ದಿನದಲ್ಲಿ 1 ಕೋಟಿ ವೀಕ್ಷಣೆ ಯೂಟ್ಯೂಬ್ ಇತಿಹಾಸದಲ್ಲೇ ಇಲ್ಲ ಸ್ನೇಹಿತರೆ. ಒಂದು ಡಾಕ್ಯುಮೆಂಟ್ರಿ ಕನ್ನಡದಲ್ಲಿ. ಈ ಮತ್ತೆ ಇತ್ತೀಚೆಗೆ ಏನಪ್ಪ ಅಂತಂದ್ರೆ ಮತ್ತೆ ಅವರಿಗೆ ಜೀವ ಬೆದರಿಕೆ ಅಂಥದ್ದು ಇಂಥದ್ದು ಅಂತೇಳಿ ನ್ಯೂಸ್ ಕೇಳಿ ಬರ್ತಾ ಇದೆ ಸ್ನೇಹಿತರೆ. ಇಂಥ ಒಂದು ಸತ್ಯವನ್ನು ಹೇಳೋದಕ್ಕೆ ಕಾಲವಿಲ್ಲ ಸ್ನೇಹಿತರೆ. ಯಾಕಪ್ಪ ಅಂತಂದರೆ ನಾವು ಎಲ್ಲಿಯವರೆಗೂ ಸುಮ್ಮನೆ ಇರ್ತೀವೋ ಅಲ್ಲಿವರೆಗೂ ಇಂಥ ಸಾಕಷ್ಟು ಘಟನೆಗಳು ಮುಚ್ಚಿ ಹೋಗ್ತವೆ ಸ್ನೇಹಿತರೆ. ಅದರ ವಿರುದ್ಧ ಧ್ವನಿ ಎತ್ತಬೇಕಾದ್ರೆ ಇಂಥ ಯೂಟ್ಯೂಬರ್ಸ್ ಅಥವಾ ಯಾವುದೇ ಕ್ಷೇತ್ರದಲ್ಲಿರಲಿ ಸ್ನೇಹಿತರೆ, ಇಂಥೊಬ್ಬರು ಧೈರ್ಯವಂತ ವ್ಯಕ್ತಿ ಇರಬೇಕು ಸ್ನೇಹಿತರೆ. ಯಾಕಪ್ಪ ಅಂತಂದರೆ ಅವರ ವಿರುದ್ಧ ಧ್ವನಿ ಎತ್ತೋದು ಅಷ್ಟು ಸುಲಭದ ಮಾತಲ್ಲ. ಆದರೂ ಕೂಡ ಈ ಒಂದು ಸಾವಿಗೆ ನ್ಯಾಯ ಸಿಗಲೇಬೇಕು.